ಹಾಯ್. ಓಕೆ, ಎಲ್ಲ ಒಂದು RGHS ಸ್ಟೂಡೆಂಟ್ಗೆ ಯಾವುದೇ ನೀವು ಕೋರ್ಸ್ ಮಾಡ್ತಾಯಿರಿ. ನಿಮ್ಮ ಆಫ್ಟರ್ ಥಿಯರಿ ಎಕ್ಸಾಮ್ ಬರೆದಾದ ನಂತರ ನಿಮಗೆ ರಿಸಲ್ಟ್ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆಗೆ ನಿಮ್ಮ ಥಿಯರಿ ಎಕ್ಸಾಮ್ ಬರೆದಿರ್ತಕ್ಕಂಥ ಆನ್ಸರ್ ಬುಕ್ಲೆಟ್ಸು ಯಾವ ರೀತಿ ಚೆಕ್ ಆಗ್ತದೆ. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಹೇಳ್ತೀನಿ. ಇದು ಚಾನಲ್ ನರ್ಸಿಂಗ್ ಇನ್ ಕನ್ನಡ ಅಂತ ಇರ್ಬೋದು. RGHS ಅಪ್ಡೇಟ್ಸ್ಗಳನ್ನು ಭಾಳ ಇಂಪಾರ್ಟೆಂಟ್ಗಳು ಬಂದಾಗ ಹೇಳ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ನರ್ಸಿಂಗ್ ಸ್ಟೂಡೆಂಟ್ ನೀವು ಮಸ್ಟ್ ಆಗಲೇಬೇಕು. ಓಕೆ, ಈಗ RGHS ಥಿಯರಿ ಆನ್ಸರ್ ಬುಕ್ಲೆಟ್ ಇವ್ಯಾಲ್ಯೂಯೇಷನ್ ಡಿಟೇಲ್ಡ್ ಗೈಡ್ ಅಂತ ಹಾಕೊಂಡಿದ್ದೀನಿ. ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ ಏನು ಅಂತಂದು. ದಿಸ್ ಗೈಡ್ ಎಕ್ಸ್ಪ್ಲೇನ್ಸ್ ದ ಯೂಶುವಲ್ RGHS ಡಿಜಿಟಲ್ ಥಿಯರಿ ಆನ್ಸರ್ ಬುಕ್ಲೆಟ್ ಇವ್ಯಾಲ್ಯೂಯೇಷನ್ ವರ್ಕ್ ಫ್ಲೋ ಆ್ಯಂಡ್ ದ ಕರೆಂಟ್ ರೂಲ್ ದಟ್ ದ ಹೈಯರ್ ಟೋಟಲ್ ಅವಾರ್ಡೆಡ್ ಬೈ ದ ಈದರ್ ಆಫ್ ಟು ಇವ್ಯಾಲ್ಯೂಯೇಷನ್ ಈಸ್ ಕನ್ಸಿಡರ್ಡ್ ಅಂಡರ್ ದ ಪ್ರೆಸೆಂಟ್ ಆರ್ಡಿನೆನ್ಸ್. ಅಂತಂದರೆ ಈ ಸದ್ಯಕ್ಕೆ ಇರ್ತಕ್ಕಂಥದ್ದು ನೋಡಿ, ಇಲ್ಲೇ ಸ್ಟಾರ್ಟಿಂಗ್ ಒಂದು ಇಂಟ್ರೊಡಕ್ಷನ್ ನಿಮ್ಗೆ ಏನು ಸಿಗ್ತದೆ ಅಂದರೆ 2 ಇವ್ಯಾಲ್ಯೂಟರ್ ಆಗ್ತದೆ. ಓಕೆ, ಆ್ಯಂಡ್ ನಿಮಗೆ ಇನ್ನೊಂದು ತಿಳಿತು, ಆ್ಯಂಡ್ ಇದು ಡಿಜಿಟಲ್ ಆಗಿ ನಡೀತದೆ ಅಂತಲೂ ಕೂಡ ಗೊತ್ತಾಯಿತು. ಓಕೆ, ಹಂಗಾಗಿ ಡಿಜಿಟಲ್ ಥಿಯರಿ ಆನ್ಸರ್ ಬುಕ್ಲೆಟ್ ಇವ್ಯಾಲ್ಯೂಯೇಷನ್ ಆಗುತ್ತೆ ಆ್ಯಂಡ್ 2 ಇವ್ಯಾಲ್ಯೂಟರ್ ಇರ್ತದೆ ಅಂತಂದು. ನೋಡಿ, ಒಂದೊಂದಾಗಿ ನೋಡ್ಕೊಂಡು ಹೋಗ್ಬಿಡೋಣಂತೆ. ಸ್ಟೆಪ್ 1 ಎಕ್ಸಾಮಿನೇಷನ್. ನೋಡಿ, ದ ಸ್ಟೂಡೆಂಟ್ ರೈಟ್ಸ್ ದ ಥಿಯರಿ ಎಕ್ಸಾಮಿನೇಷನ್. ಎಕ್ಸಾಮ್ ಎಲ್ಲರೂ ಕೂಡ ಸ್ಟೂಡೆಂಟ್ ಏನು ಮಾಡ್ತಾರೆ, ಎಕ್ಸಾಮ್ ಬರೀತಾರೆ. ಇನ್ವಿಜಿಲೇಟರ್ಸ್ ವೆರಿಫೈ ದ ಡೀಟೇಲ್ಸ್. ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂದರೆ ಇನ್ವಿಜಿಲೇಟರ್ ಎಲ್ಲನೂ ಕೂಡ ವೆರಿಫೈ ಮಾಡ್ತಾರೆ. ಕಲೆಕ್ಟ್ ದ ಆನ್ಸರ್ ಬುಕ್ಲೆಟ್ ಆ್ಯಂಡ್ ಸೀಲ್ ದೆಮ್. ಅಂತಂದರೆ ನೀವು ಬದಿರ್ತಕ್ಕಂಥ ಆನ್ಸರ್ ಬುಕ್ಲೆಟ್ನ ಇನ್ವಿಜಿಲೇಟರ್ ಎಲ್ಲನೂ ಕೂಡ ವೆರಿಫೈ ಮಾಡಿಬಿಟ್ಟು ಎಕ್ಸಾಮ್ ಬರೆಸಿರ್ತಾರೆ. ಆದರೂ ಕೂಡ ಒನ್ ಟೈಮು ವೆರಿಫೈ ಮಾಡ್ತಾರೆ, ಅದನ್ನ ಸೀಲ್ ಅಂದರೆ ಒಂದು ಕಡೆ ತೆಗೆದಿಡ್ತಾರೆ. ಸ್ಟೆಪ್ 2ದಲ್ಲಿ ಕೋಡಿಂಗ್ ಅಂತ ಕೊಟ್ಟರು. ಅಂದರೆ ದ ಬುಕ್ಲೆಟ್ ಈಸ್ ಅಸೈನ್ಡ್ ಎ ಬಾರ್ ಕೋಡ್ ಆ್ಯಂಡ್ ಡಮ್ಮಿ ಕೋಡ್ ದ ಇವ್ಯಾಲ್ಯೂಟರ್ ಡಸ್ ನಾಟ್ ನೋ ದ ಸ್ಟೂಡೆಂಟ್ ಐಡೆಂಟಿಫೈ ಹೆಲ್ಪಿಂಗ್ ದ ರೆಡ್ಯೂಸ್ ದ ಬೇಸ್. ಒನ್ ಟೈಮ್ ಎಲ್ಲನೂ ಕೂಡ ನೋಡ್ಕೊಳ್ಳೇಬೇಕು. ಬಿಫೋರ್ ನೋಡಿ, ಥರ್ಡ್ ಇದರ ಸ್ಕ್ಯಾನಿಂಗ್ ಅಂತದೆ. ಬಿಫೋರ್ ಸ್ಕ್ಯಾನಿಂಗ್ ಹೋಗೋಕ್ಕಿಂತ ಮುಂಚೆಗೆ ಒನ್ ಟೈಮ್ ಎಲ್ಲನೂ ಕೂಡ ನೋಡೋದು. ಓಕೆ, ಬಟ್ ಆ ಯಾವ ಸ್ಟೂಡೆಂಟ್ ಅಂತ ನೋಡೋಕೆ ಹೋಗಲ್ಲ, ಈ ಸ್ಟೂಡೆಂಟ್ ಅಂತ ನೋಡೋಕೆ ಹೋಗಲ್ಲ. ಓನ್ಲಿ ಅವ್ರು ನೋಡೋದು ಬಾರ್ ಕೋಡು ಇದೆಯಾ ಇಲ್ಲ. ಓಕೆ, ಅಂದರೆ ಬಾರ್ ಕೋಡ್ ರಿಯಲ್ಲ ಅಥವಾ ಡಮ್ಮಿ ಬಾರ್ ಕೋಡ್ ಅಂತಂದು ಒನ್ ಟೈಮ್ ಏನಂತಂದ್ರೆ ಅಸೈನ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟು ಆ್ಯಂಡ್ ಸ್ಕ್ಯಾನಿಂಗ್ ಅಂತ ಕೊಟ್ಟವ್ರೆ, ಸ್ಕ್ಯಾನಿಂಗ್ ಅಂತ ಕೊಟ್ಟವ್ರೆ. ನೋಡಿ, ಥರ್ಡ್ ಬರೋದು ಎವ್ರಿ ಫೇಸ್ ಈಸ್ ಸ್ಕ್ಯಾನಡ್ ಇನ್ ಟು ದ ಯೂನಿವರ್ಸಿಟಿ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಅಥವಾ ಡಿಜಿಟಲ್ ವ್ಯಾಲ್ಯೂಯೇಷನ್ ಸಿಸ್ಟಮ್. ಇವ್ಯಾಲ್ಯೂಯೇಟರ್ಸ್ ಅಸೆಸ್ ದ ಸ್ಕ್ಯಾನಡ್ ಇಮೇಜಸ್ ರದರ್ ದೆನ್ ದ ಫಿಸಿಕಲ್ ಬುಕ್ಲೆಟ್. ನೋಡಿ, ಈಗ ಆನ್ಸರ್ ಬಾರಿತಾರೆ, ಆ ಬುಕ್ಲೆಟ್ನ ಎಲ್ಲನೂ ಕೂಡ ಇನ್ವಿಜಿಲೇಟರ್ ತೊಗೋತಾರೆ, ಅದನ್ನೆಲ್ಲನೂ ಕೂಡ ಸೀಲ್ ಮಾಡ್ತಾರೆ, ಒಂದು ಕಡೆ ತೊಗೊಂಡು ಹೋಗ್ತಾರೆ, ಎಲ್ಲನೂ ಕೂಡ ಒನ್ ಟೈಮ್ ಚೆಕ್ಔಟ್ ಮಾಡ್ಕೊತಾರೆ. ಅದಾದ ನಂತರ ವಿತಿನ್ ಇಷ್ಟು ಟೈಮ್ ಅಂತ ಇರ್ತದೆ, ಅಷ್ಟರ ಒಳಗಡೆ ಸ್ಕ್ಯಾನ್ ಮಾಡಿ ಅವರೊಂದು ನಮ್ಮ RGHS ಯೂನಿವರ್ಸಿಟಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಸಿಸ್ಟಮ್ ಒಳಗಡೆ ಅಪ್ಲೋಡ್ ಮಾಡಬೇಕು. ಓಕೆ, ಇದು ಏನಾಗುತ್ತೆ, ಸ್ಕ್ಯಾನ್ ಮಾಡಿರ್ತಾರೆ ನೋಡಿ. ಅಂದರೆ ಈ ಸ್ಕ್ಯಾನ್ ಏನು ಮಾಡಿರ್ತಾರೆ, ಪ್ರತಿಯೊಂದು ಪೇಜು ಕೂಡ ಸ್ಕ್ಯಾನ್ ಮಾಡಿರ್ತಾರೆ. ಆ ಒಂದು ಸ್ಕ್ಯಾನ್ ಏನಾಗ್ತದೆ ಅಂತಂದರೆ ನಾಳೆ ಯಾರೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಇದೇ ಕಾಣಿಸ್ತಿರುತ್ತೆ, ರಾದರ್ದಿಂದ ಫಿಸಿಕಲ್ ಬುಕ್ಲೆಟ್. ಅವ್ರಿಗೆ ಯಾವುದೇ ರೀತಿ ಫಿಸಿಕಲ್ ಬುಕ್ಲೆಟ್ ಅಂತಂದರೆ ಹಾರ್ಡ್ ಕಾಪಿ ಅಂತ ಹೆಂಗೆ ಕರಿತೀವೋ ಅದು ನಿಮಗೆ ಇರೋದಿಲ್ಲ. ಓನ್ಲಿ ಸಾಫ್ಟ್ ಕಾಪಿ ಮೀನ್ಸ್ ಅಂತಂದರೆ ಕಂಪ್ಯೂಟರ್ ಕಾಣ್ತಿರ್ತದೆ, ಅವರು ಚೆಕ್ಔಟ್ ಮಾಡ್ಕೋಬೇಕು. ಫಸ್ಟ್ ಇವ್ಯಾಲ್ಯೂಯೇಷನ್ ಅಂತಂದು ನೋಡಿ, ಈಗ ಎಲ್ಲರೂ ಕೂಡ ಸ್ಕ್ಯಾನಿಂಗ್ ಆಯಿತು ಆ್ಯಂಡ್ ಒಂದು ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ, ಆ್ಯಂಡ್ ಅಲಾಟ್ಮೆಂಟ್ ಕೂಡ ಮಾಡ್ತಾರೆ. ಇವ್ರು ಏನಪ್ಪ ಅಂದರೆ ಇವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಹೋಗ್ಬೇಕಂತ ಯೂನಿವರ್ಸಿಟಿ ಕಡೆಯಿಂದ ಬರುತ್ತೆ, ಹೋಗ್ತಾರೆ. ಆ್ಯಂಡ್ ಅದರಲ್ಲಿ ನೋಡಿ ಫಸ್ಟ್ ಇವ್ಯಾಲ್ಯೂಯೇಷನ್ ಅಂತಂದು ಇವ್ಯಾಲ್ಯೂಯೇಟರ್ 1 ಚೆಕ್ಸ್ ಈಚ್ ಆನ್ಸರ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಎಂಟರ್ ದ ಮಾರ್ಕ್ಸ್ ಕ್ವಶನ್ ವೈಸ್. ನೋಡಿ, ಪ್ರತಿಯೊಂದು ಕ್ವಶನ್ ವೈಸು ಫಸ್ಟ್ನಾಗ ಇವ್ಯಾಲ್ಯೂಯೇಟ್ ಮಾಡಿದವ ಏನೇನು ಮಾಡ್ತಾನೆ, ಚೆಕ್ಔಟ್ ಮಾಡ್ಕೊತಾನೆ, ಇಂಡಿಪೆಂಡೆಂಟ್ಲಿ ಚೆಕ್ಔಟ್ ಮಾಡ್ಕೊತಾನೆ. ಆ್ಯಂಡ್ ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ ಮಾರ್ಕ್ಸ್ ಕೊಡ್ತಾನೆ. ಒಂದು ಸಪ್ರೇಟಾಗಿ ಕಲಮ್ ಬಾಕ್ಸ್ ಇರ್ತದೆ, ಮಾರ್ಕ್ಸ್ ಕೊಡ್ತಾನೆ. ಅಂದರೆ ಈಗ ಇದು ಕಂಪ್ಯೂಟರ್ವಾ, ಇದು ನಿಮ್ಮ ಕೀಬೋರ್ಡ್ ಇರ್ತಾ, ಇಲ್ಲಿ ಆನ್ಸರ್ ಬರೆದಿರ್ತಾರೆ, ನೀವು ಅವ್ರು ಚೆಕ್ಔಟ್ ಮಾಡ್ಕೊತಾರೆ. ಆ್ಯಂಡ್ ತಮ್ಮ ಇನ್ನೊಂದು ಕಡೆ ಏನಂತಂದರೆ ಎಂಟ್ರಿ ಮಾಡೋದಿರುತ್ತೆ ಮಾರ್ಕ್ಸು. 1ನೇ ಕ್ವಶನ್ಗೆ ಎಷ್ಟು ಮಾರ್ಕ್ಸು, ಫಾರ್ ಎಕ್ಸಾಂಪಲ್ ಇದು 1ನೇ ಕ್ವಶನ್ ಹಾಕೊಂಡ್ರೆ ಇದಕ್ಕೆ ಎಷ್ಟು ಮಾರ್ಕ್ಸು, 10 ಮಾರ್ಕ್ಸ್ ಕೊಡ್ತೀರಾ, 10 ಮಾರ್ಕ್ಸು. 2ನೇ ಕ್ವಶನ್ಗೆ ಎಷ್ಟು ಕೊಡ್ತಿದ್ದೀರಾ, 5 ಮಾರ್ಕ್ಸಿಂದ ಎತ್ತಾ ಆ ಕ್ವಶನು. ಓಕೆ, ಅದು 10 ಮಾರ್ಕ್ಸಿಂದ ಎತ್ತಾ, ಅದಕ್ಕೆ 12 ಕೊಡ್ತಾರೆ, 12 ಕೊಡ್ರಿ. ಅಂದರೆ ಇಲ್ಲೇ ಎಂಟ್ರಿ ಮಾಡಲಿಕ್ಕೆ ಹೇಳ್ತಾರೆ ಫಸ್ಟ್ ಇವ್ಯಾಲ್ಯೂಟರ್ದು. ಸೇಮ್ ಆ್ಯಸ್ ಯೂಶುವಲ್ ಸೆಕೆಂಡ್ ಇವ್ಯಾಲ್ಯೂಟರ್ ಕೂಡ ಏನಂತಂದರೆ ಇವ್ಯಾಲ್ಯೂಟರ್ 2 ಇಂಡಿಪೆಂಡೆಂಟ್ಲಿ ಇವ್ಯಾಲ್ಯೂಟ್ಸ್ ದ ಸೇಮ್ ಸ್ಕ್ಯಾನಡ್ ಬುಕ್ಲೆಟ್. ಅದೇ ಬುಕ್ಲೆಟ್ನ ಇವ್ಯಾಲ್ಯೂಟರ್ 2 ಅಂದರೆ ಸೆಕೆಂಡ್ ಚೆಕ್ಔಟ್ ಮಾಡೋರು ಕೂಡ ಸೇಮ್ ಬುಕ್ಲೆಟೇ ಚೆಕ್ ಮಾಡ್ತಾರೆ. ಬಟ್ ನೋಡಿ, ವಿತೌಟ್ ಸೀಯಿಂಗ್ ಇವ್ಯಾಲ್ಯೂಟರ್ 1 ಮಾರ್ಕ್ಸ್. ಫಸ್ಟ್ನೇ ಇವ್ಯಾಲ್ಯೂಟರ್ ಮಾಡಿರ್ತಕ್ಕಂಥ ಆ ಮಾರ್ಕ್ಸು ಆ್ಯಂಡ್ ಅದೇನು ಕೂಡ ಗೊತ್ತಿರಲ್ಲ ಅವ್ರಿಗೆ. ಸೆಕೆಂಡ್ ಇವ್ಯಾಲ್ಯೂಟ್ ಮಾಡ್ತಾರೆ ಅಷ್ಟೇ. ಅಂದರೆ ಅವರು ಚೆಕ್ಔಟ್ ಮಾಡೋದು ಇವ್ರಿಗೆ ಗೊತ್ತಿರಲ್ಲ, ಇವ್ರು ಚೆಕ್ಔಟ್ ಮಾಡೋದು ಅವ್ರಿಗೆ ಗೊತ್ತಿರಲ್ಲ. ಓಕೆ, ಆ್ಯಂಡ್ ಇಬ್ಬರು ಕೂಡ ಮಾರ್ಕ್ಸ್ ಹಾಕಿರ್ತಾರೆ. ಆ್ಯಂಡ್ 6th ನೋಡಿ ಫೈನಲ್ ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಅಂತ ನೀವು ಕೇಳ್ಬೋದು. 2022ಕ್ಕಿಂತ ಮುಂಚೆ ಬೇರೆ ರೂಲ್ಸ್ ಇತ್ತು, ಈಗ 2022 ಮೇಲೆ ನಮ್ಮ RGHS ಅಲ್ಲಿ ಬೇರೆ ರೂಲ್ಸ್ ಏನಿದೆ 2022 ಮೇಲೆ ಅಂತಂದರೆ ದ ಸಾಫ್ಟ್ವೇರ್ ಕಂಪೇರ್ ದ ಟೋಟಲ್ ಮಾರ್ಕ್. ನೋಡಿ, ಎಲ್ಲರೂ ಕೂಡ ಟೋಟಲ್ ಮಾರ್ಕ್ ಏನು ಮಾಡ್ತದೆ ಅಂತಂದ್ರೆ ಕಂಪೇರ್ ಮಾಡುತ್ತೆ. ಅಂದರೆ ಅದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಓಕೆ, ಫ್ರಮ್ ದ ಬೋತ್ ಇವ್ಯಾಲ್ಯೂಟರ್ಸ್, ಎರಡೂ ಕೂಡ ಅಂದರೆ ಇವ್ಯಾಲ್ಯೂಟರ್ 1 ಆ್ಯಂಡ್ ಇವ್ಯಾಲ್ಯೂಟರ್ 2 ಮಾಡಿರ್ತಕ್ಕಂಥದ್ದು ಎರಡರೂ ಕೂಡ ಕಂಪೇರ್ ಮಾಡುತ್ತೆ ಅಂಡರ್ ದ ಕರೆಂಟ್ ಆರ್ಡಿನೆನ್ಸ್. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಏನಂತಂದರೆ ಹೈಯರ್ ಟೋಟಲ್ ಈಸ್ ಯೂಸ್ಡ್ ಫಾರ್ ದ ಫೈನಲ್ ರಿಸಲ್ಟ್ ರೆದರ್ ದೆನ್ ದ ಆ್ಯಾವ್ರೇಜ್. ಓಕೆ, 2022ಕ್ಕೆ ಹೆಂಗಿತ್ತು, ಮೊದಲು ಆ್ಯಾವ್ರೇಜ್ ಇತ್ತು. ಇವಾಗ ಏನಾಗಿದೆ, ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಒಂದೇ ಫೈನಲ್ ಮಾಡ್ತಾರೆ. ಹೆಂಗೆ ಅಲೋ ಕಾಣಿಸ್ತಿದೆ ಇಲ್ಲಿ ವರ್ಕ್ಡ್ ಎಕ್ಸಾಂಪಲ್ ಪೇಪರ್
ಡಿಜಿಟಲ್ ಓಕೆ 100 ಮಾರ್ಕ್ಸ್ ಇದೆ. ಓಕೆ ಇವ್ಯಾಲ್ಯೂಯೇಟರ್ ಏನು ಮಾಡಿದ ಅಂತಂದರೆ 48 ಮಾರ್ಕ್ಸ್ ಕೊಟ್ಟ. ಆ್ಯಂಡ್ ಇವ್ಯಾಲ್ಯೂಯೇಟರ್ 2 ಏನು ಮಾಡಿದ 56 ಕೊಟ್ಟ. ಇದರಲ್ಲಿ ಯಾವುದೇ ಎಷ್ಟು 56 ಅಲ್ವಾ, ಹಂಗಾಗಿ ಫೈನಲ್ ಪಬ್ಲಿಷ್ಡ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ 56 ಅಂತ ಕೊಡ್ತಾರೆ. ಬಟ್ ಈ 48 + 56 ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬರುತ್ತೆ 52 ಬರುತ್ತೆ. ಬಟ್ 52 ಕೊಡಲ್ಲ, ಮೊದಲಿತ್ತ ಆ ರೀತಿ. ಓಕೆ 2022ಕ್ಕೆ ಇತ್ತು, ಇವಾಗ ಹಂಗಿಲ್ಲ, ಸ್ವಲ್ಪ ಆರ್ಜಸ್ ಕಡೆಯಿಂದ ಚೇಂಜಸ್ ಆಗ್ತಾ ಇರ್ತದೆ. ಓಕೆ ಕರೆಂಟ್ ಏನಂತಂದ್ರೆ ಇರ್ತಕ್ಕಂಥದ್ದು ಹೈಯೆಸ್ಟ್ ಮಾರ್ಕ್ಸ್ ಯಾರು ಕೊಟ್ಟಿರ್ತಾರೋ ಅದನ್ನೇ ಫೈನಲ್ ಮಾಡ್ತಾರೆ. ಸೊ ನೀವು ಬೈಬೇಕು ನೀವು. ಫಾರ್ ಎಕ್ಸಾಂಪಲು 38 ತೊಗೊಂಡ್ರೆ ಪಾಸ್ ಆಗ್ತಿರ್ತಾರೆ. ಯಾರಾದರೂ 37 ತೆಗೆದಾನಂತಂದರೆ ಯಾವನು ಇವ್ಯಾಲ್ಯೂಯೇಟರ್ 1 ಕೊಟ್ಟವನೋ ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಅಂದರೆ ಇವ್ಯಾಲ್ಯೂಯೇಟರ್ 2 ಕೊಟ್ಟವನೋ ಇನ್ನೊಂದು ಮಾರ್ಕ್ಸ್ ಕೊಟ್ಟಕ್ಕೆ ಏನ್ರಿ ದಾಡಿ ಅವ್ರಿಗೆ ಅಂತ ಅನಿಸ್ಬಿಡುತ್ತೆ. ಓಕೆ ಬೈತೀರ ಗೊತ್ತು, ಬಟ್ ಇವಾಗ ಸದ್ಯಕ್ಕೆ ಇರ್ತಕ್ಕಂಥ ಸಿಚುವೇಶನ್ ಎಲ್ಲರೂ ಕೂಡ ಇವ್ಯಾಲ್ಯೂಯೇಟರ್ ಮೇಲೆ ಇದೆ. ಸದ್ಯಕ್ಕೆ ಪಾಸ್ ಆಗೋದು ಎಲ್ಲ ಮೂಡ್ ಮೇಲೆ ಹೋಗ್ತಾ ಇದೆ. ಸರಿ, ಹೌ ಎಕ್ಸಾಮಿನೇಷನ್ಸ್ ಅಂತಂದು ಕೇಳಿದೆ ಅಂದರೆ ಮಾರ್ಕ್ಸ್ ಡಿಪೆಂಡ್ ಆನ್ ಕರೆಂಟ್ ಕಾನ್ಸೆಪ್ಟ್, ಇಂಪ್ಯಾಕ್ಟ್ ದ ಕೀವರ್ಡ್ಸ್, ಲಾಜಿಕಲ್ ಸೀಕ್ವೆನ್ಸ್, ಹೆಡ್ಲೈನ್ಸ್ ಆ್ಯಂಡ್ ಸಬ್ ಹೆಡ್ಡಿಂಗ್ಸ್, ನೀಡ್ ಡಯಾಗ್ರಾಮ್ಸ್, ಲೇಬಲಿಂಗ್ ಆ್ಯಂಡ್ ಕ್ಲಿನಿಕಲ್ ರಿಲೆವೆನ್ಸ್, ವೇರ್ ಅಪ್ಲಿಕೇಬಲ್ ಆ್ಯಂಡ್ ಕಾಂಪಿಟೆನ್ಸ್. ಅಂದರೆ ನಿಮಗೆ ಹೆಂಗೆ ಮಾರ್ಕ್ಸ್ ಡಿವೈಡ್ ಮಾಡ್ಕೊತ ಹೋಗ್ತಾರೆ ಅಂತಂದರೆ ಇವೆಲ್ಲನೂ ಕೂಡ ನೋಡ್ತಾರೆ ಇವ್ಯಾಲ್ಯೂಯೇಟರ್ ಕೂಡ. ಸೊ ಇದು ಹೇಳ್ಕೊಳ್ಳೋಕ್ಕೆ ಅಷ್ಟೇ ಇಷ್ಟಿದೆ. ಬಟ್ ಏನಂತಂದರೆ ಪ್ಯೂರ್ ಬಂದುಬಿಟ್ಟು ನೀವು ಯಾವ ರೀತಿ ಆನ್ಸರ್ ರಿಪ್ರೆಸೆಂಟೇಷನ್ ಮಾಡ್ತಾರೆ. ಆ್ಯಂಡ್ ಲಕ್ಕಿ ಕೂಡ ಇರಬೇಕು. ನಮ್ಮ ಯೂನಿವರ್ಸಿಟಿ ಒಳಗಡೆ ಲಕ್ಕಿ ಇರಬೇಕು. ನೀವು ಒಪ್ಕೊಂತಿರಲ್ಲ ಕಮೆಂಟಲ್ಲಿ ಹಾಕಿಬೇಕಾರೆ ಲಕ್ಕಿ ಇರಬೇಕಾ ಬೇಡ ಅಂತಂದು. ಓಕೆ ಸರಿ. ಆ್ಯಂಡ್ ಕಾಮನ್ ರೀಸನ್ ಫಾರ್ ಲೋಸಿಂಗ್ ಮಾರ್ಕ್ಸ್ ಯಾವಲ್ಲಿ ಹೋಗುತ್ತಪ್ಪ ಅಂದರೆ ನಿಮಗೆ ಮಿಸ್ಸಿಂಗ್ ಕೀವರ್ಡ್ಸ್ ಅಥವಾ ಕೀವರ್ಡ್ಸ್ ಕೆಲವೊಂದಿಷ್ಟು ಯೂಸ್ ಮಾಡಿರಲ್ಲ, ಇನ್ಕಂಪ್ಲೀಟ್ ಆನ್ಸರ್ ಬರ್ದಿರ್ತಾರೆ, ಆ್ಯಂಡ್ ಪುವರ್ ಪ್ರೆಸೆಂಟೇಷನ್ ಬರ್ದಿರ್ತಾರೆ, ಅಥವಾ ಇರ್ರಿಲೆವೆಂಟ್ ಪಾಯಿಂಟ್ಸ್ ಹಾಕಿರ್ತಾರೆ, ಅನ್ಲೇಬಲ್ಡ್ ಡಯಾಗ್ರಾಮ್ಸ್ ಲೇಬಲ್ಡ್ ಮಾಡದೆ ಆನ್ಸರ್ ಬರ್ದಿರ್ತಾರೆ, ಅಥವಾ ಆನ್ಸರ್ಡ್ ಕ್ವಶನ್ ಆನ್ಸರೇ ಬರ್ತಾರಲ್ಲ ಎಷ್ಟು ಹುಡುಗರು, ಇನ್ಕರೆಕ್ಟ್ ಇಂಟರ್ಪ್ರಿಟೇಷನ್ಸ್. ಓಕೆ ಈ ಥರ ಎಲ್ಲನೂ ಕೂಡ ಆಗೋ ಕಾರಣ ನಿಮಗೆ ಮಾರ್ಕ್ಸ್ ಕಳ್ಕೊತೀರ. ಫ್ಲೋ ಚಾರ್ಟ್ ನಿಮಗೆ ಸಂಬ್ರಿ ಹೇಳ್ತೀನಿ ನೋಡ್ಬೇಕಾದ್ರೆ ಸ್ಟೂಡೆಂಟ್ ರೈಟ್ ಎಕ್ಸಾಮ್ ಬರೀತಾರೆ, ಕೋಡಿಂಗ್ ಹಾಕೋತಾರೆ ಆ್ಯಂಡ್ ಸ್ಕ್ಯಾನ್ ಮಾಡ್ತಾರೆ, ಆ್ಯಂಡ್ ಇವ್ಯಾಲ್ಯೂಯೇಟರ್ ಚೆಕ್ ಮಾಡ್ತಾರೆ, ಆ್ಯಂಡ್ ಇವ್ಯಾಲ್ಯೂಯೇಟರ್ 2 ಚೆಕ್ ಮಾಡ್ತಾರೆ, ಸಿಸ್ಟಮ್ ಕಂಪೇರ್ಸ್ ದ ಟೋಟಲ್ ಚೆಕ್ ಮಾಡ್ತಾರೆ, ಹೈಯರ್ ಟೋಟಲ್ ಸೆಲೆಕ್ಟೆಡ್ ಮಾಡ್ಕೊತಾರೆ, ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ. ರಿಸಲ್ಟ್ ಇಮಿಡಿಯೇಟ್ ಅವಾಗ ಪಬ್ಲಿಷ್ ಮಾಡಲ್ಲ. ಸೊ ಆ್ಯಂಡ್ ಕೊನೆಯದಾಗಿ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ಯೂನಿವರ್ಸಿಟಿ ರೆಗ್ಯುಲೇಟರ್ಸ್ ಕ್ಯಾನ್ ಚೇಂಜ್ ಆಲ್ವೇಸ್ ಚೇಂಜಸ್ ಆಗ್ತಾ ಇರ್ತದೆ, ರೆಗ್ಯುಲೇಷನ್ಸ್ ಕ್ಯಾನ್ ಚೇಂಜ್ ಆಗ್ತಾ ಇರ್ತದೆ. ಆ್ಯಂಡ್ ಆಲ್ವೇಸ್ ವೆರಿಫೈ ದ ಲೇಟೆಸ್ಟ್ ಆರ್ಜಿಎಸ್ ನೋಟಿಫಿಕೇಶನ್ ಇಫ್ ಯು ನೀಡ್ ದ ಕರೆಂಟ್ ಅಫಿಷಿಯಲ್ ಪಾಲಿಸಿ. ಓಕೆ ಸೊ ಇಷ್ಟೇ ಕೊನೆಯದಾಗಿ ಹೇಳೋಕೆ ಒಂದಿಷ್ಟೇ. ಆ್ಯಂಡ್ ಥಿಯರಿ ಇಷ್ಟು, ಆ್ಯಂಡ್ ಪ್ಲಸ್ ಪ್ರಾಕ್ಟಿಕಲ್ ಅಂತೂ ನಿಮಗೆ ಗೊತ್ತು ಇಮಿಡಿಯೇಟಲ್ಲಿ ಕಾಲೇಜ್ ಹಾಕ್ಬಿಟ್ಟಿರ್ತಾರೆ. ಕಾಲೇಜ್ ಒಳಗಡೆ ಎಕ್ಸ್ಟರ್ನಲ್ ಇರ್ತಾರೆ, ಇಂಟರ್ನಲ್ ಇರ್ತಾರೆ, ಅಲ್ಲೇ ಟೋಟಲ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಪ್ರಾಕ್ಟಿಕಲ್ ನಿಮಗೆ ಇಮಿಡಿಯೇಟ್ ಅವತ್ತೇ ಗೊತ್ತಾಗುತ್ತೆ. ಬಟ್ ಥಿಯರಿದು ಗೊತ್ತಾಗಬೇಕಂತಂದರೆ ರಿಸಲ್ಟ್ ಪಬ್ಲಿಷ್ ಅವ್ರಿಗೂ ವೆಯ್ಟ್ ಮಾಡಬೇಕು. ಓಕೆ ಸೊ ಅಫಿಷಿಯಲ್ ಆಗಿ ರಿಸಲ್ಟ್ಗಳು ಪಬ್ಲಿಷ್ ಆಗೋದು EMS ರಿಸಲ್ಟ್ ನಮ್ಮ RGHS ಗೊತ್ತಿದೆ ನಿಮಗೆ. ಓಕೆ ಸೊ ಹೋಗಿ ಬಿಡ್ತಾರೆ, 1 ಡೇ ನೈಟ್ ಎಲ್ಲ ಕ್ರ್ಯಾಶ್ ಆಗುತ್ತೆ ಸರ್ವರು, ಬೆಳಗ್ಗೆ ಚೆಕ್ ಮಾಡ್ಕೋಬೋದು. ಈ ರೀತಿ ಇದೆ ಸಿಸ್ಟಮ್ RGHSದು. ಸರ್ ಏನೇ ಆಗಲಿ ಈ ರೀತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರ್ತದೆ ನೋಡ್ರಪ್ಪ. ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಸ್ಗಳಿದ್ದರೆ ಕಮೆಂಟಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೋಸ್ಕರ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫಾಲೋ ಆಗಿ. ಥ್ಯಾಂಕ್ ಯು.